ಮಾರ್ಕೆಟ್ ಕರೆಕ್ಷನ್ ಒಳಗೆ ಎಚ್-ಡಿ-ಎಫ್-ಸಿ ಬ್ಯಾಂಕ್, ಐ-ಆರ್-ಎಫ್-ಸಿ ಸ್ಟಾಕ್ ಬೈ ಮಾಡಿದೀವಿ. ಈಗ ಎಸ್-ಎಂ ಫೈನಾನ್ಸ್ ಒಳಗೆ ಅಪಾರ್ಚುನಿಟಿ ಸಿಗತೈತಿ. ಟೆಕ್ನಿಕಲ್ ಅನಾಲಿಸಿಸ್ ನೋಡಿದ್ರೆ ಎಸ್-ಎಂ ಫೈನಾನ್ಸ್ ಆಲ್ ಟೈಮ್ ಹೈ ಹಿಡ್ದ ಒಂದು ನಮ್ಗೆ ₹1200 ಡಿಸ್ಕೌಂಟ್ ಒಳಗೆ ಸಿಗತೈತಿ. ಅಂದ್ರ ಒಂದ್ ಸರಿ 2020 ಮಾರ್ಕೆಟ್ ಹಿಡಿದ ಶೂಟ್ ಅಪ್ ಆದ್ಮೇಲೆ ಅದ ಪ್ಲೇಸ್‌ಗೆ ಬಂದೈತಿ. ಈಗ ಇದ ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಆಗ್ತೈತಿ. ಅಂಡ್ 1 ಅವರ್ ಒಳಗೆ ನಾವು ನೋಡುದರ ರಾಪಿಡ್ ಸೆಲ್ಲಿಂಗ್ ಆದ್ಮೇಲೆ ಈಗ ಮಾರ್ಕೆಟ್ ಆಗಿ ಟ್ರೆಂಡ್ ಲೈನ್ ಒಳಗೆ ಟ್ರೇಡ್ ಆಗತೈತಿ. ಮೆನಿ ಟೈಮ್ಸ್ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡತೈತಿ. ಇಫ್ ಏನಾದ್ರು ಈ ಟ್ರೆಂಡ್ ಲೈನ್ ಬ್ರೇಕ್ ಆಯ್ತಾ ನಮ್ಗೆ ಬುಲಿಶ್ ಮೊಮೆಂಟಮ್ ನೋಡಕ್ ಸಿಗತೈತಿ. ಅರೌಂಡ್ ₹500 ಈಸಿಲಿ ನಾವು ಇದ್ರೊಳಗ ಪ್ರಾಫಿಟ್ ಮಾಡಬಹುದು. ನಮ್ದು ಪ್ರಾಫಿಟ್ ಲೆವೆಲ್ ಬಂದ್ಬಿಟ್ಟು 7597. ರೀಸನ್ ಏನಂದ್ರೆ ಮಾರ್ಕೆಟ್ ಸೈಡ್ ವೇ ಆದ್ಮೇಲೆ ಇದ ಸಪೋರ್ಟ್ ಬ್ರೇಕ್ ಆದ್ಮೇಲೆ ರಿಟೆಸ್ಟ್ ಮಾಡಕ್ ಒಂದ್ ಸರಿ ಇದು ಹೋಗ್ತೈತಿ. ಅಗೇನ್ ಸೆಲ್ಲರ್ಸ್ ಏನಂದ್ರೆ ಈ ಲೆವೆಲ್ ಒಳಗೆ ಡೊಮಿನೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಅಂಟಿಲ್ ನಾವು ಈಸಿಲಿ ಪ್ರಾಫಿಟ್ ಗ್ರ್ಯಾಬ್ ಮಾಡಬಹುದು. ₹753 ₹750 ಒಂದು ಈಸಿಲಿ ನಮ್ಗೆ ಪ್ರಾಫಿಟ್ ಸಿಗ್ತೈತಿ. ಇಫ್ ಏನಾದ್ರು ಬಯರ್ ಸ್ಟ್ರಾಂಗ್ ಇದ್ರಂದ್ರೆ ಅರೌಂಡ್ ₹500 ಪ್ರಾಫಿಟ್ ಮಟ್ಟ ನಾವು ಇದನ್ನ ಸ್ಟಾಕ್ ಹೋಲ್ಡ್ ಮಾಡಬಹುದು. ಅರೌಂಡ್ ₹3000 ಮಟ್ಟ. ಈ ಕಾನ್ಸೆಪ್ಟ್ ಮೇಲೆ ನಾ ಏಸಿಯನ್ ಪೇಂಟ್ಸ್ ಸ್ಟಾಕ್ ಆಡ್ ಮಾಡ್ಕೊಂಡಿದ್ದೀನಿ ದನ್ ಒಳಗ. ಮತ್ತೆ ನಮ್ಗೆ ಇದ್ರೊಳಗೆ ಲಿವರೇಜ್ ಒಂದು ಸಿಗ್ತೈತಿ. ಲಿವರೇಜ್ ಜಸ್ಟ್ ನಾನು ₹1000 ನಾನು ಪೇ ಮಾಡಿದ್ದ ಇಲ್ಲಿ 4x ಲಿವರೇಜ್ ನಮ್ಗೆ 2 ಕ್ವಾಂಟಿಟಿ ಹೋಲ್ಡ್ ಮಾಡಕ್ ಸಿಕ್ತು. ಆಲ್ರೆಡಿ ನಾವು ಎಚ್-ಡಿ-ಎಫ್-ಸಿ, ಐ-ಆರ್-ಎಫ್-ಸಿ ನಾನು ಲಿವರೇಜ್ ಒಳಗೆ ಬೈ ಮಾಡಿದ್ದೀನಿ. ನಾನು ಕೊಟ್ಟಿದ್ದ ₹500 ನಮ್ಗೆ ಧನ್ ವತಿಯಿಂದ ₹10,000 ಲಿವರೇಜ್ ಒಳಗೆ ಎಕ್ಸ್ಟ್ರಾ ಸಿಗೈತಿ. ಓವರ್ ಆಲ್ 100 ಕ್ವಾಂಟಿಟಿ ಹೋಲ್ಡ್ ಮಾಡೀನಿ. ಬಟ್ ಐ-ಆರ್-ಎಫ್-ಸಿ ಒಳಗೆ ನಮ್ದು ಎಂಟ್ರಿ ಪಾಯಿಂಟ್ ಲಿಟಲ್ ಬಿಟ್ ಮಿಸ್ಟೇಕ್ ಆಯ್ತು. ಟೆಕ್ನಿಕಲ್ ಅನಾಲಿಸಿಸ್ ನೋಡ್ಲಾರ್ದೆ ಇನ್ವೆಸ್ಟ್ ಮಾಡಿದ್ರಿಂದ ರ್ಯಾಂಡಮ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಎಂಟ್ರಿ ಪ್ರೈಸ್ ಮಿಸ್ಟೇಕ್ ಆಯ್ತು. ನಾನು ಬೈ ಮಾಡಿದ್ದು ಅರೌಂಡ್ ಮೇ ಬಿ 140 ಲೆವೆಲ್ ಒಳಗೆ ಬೈ ಮಾಡಿದ್ದೆ ಅನ್ಸ್ತೈತಿ. ಐ-ಆರ್-ಎಫ್-ಸಿ ಒಳಗೆ ಮೆನಿ ಟೈಮ್ಸ್ ಈ ಟ್ರೆಂಡ್ ಲೈನ್ ರಿಜೆಕ್ಷನ್ ತೋರ್ಸಾಯಿತ್ತು. ಈ ಸರಿ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡೈತಿ. ನೆಕ್ಸ್ಟ್ ಫೆಬ್ರವರಿ ಒಳಗೆ ಬಜೆಟ್ ಇದ್ದಿದ್ರಿಂದ ಒಂದು ಬುಲಿಶ್ ಮೊಮೆಂಟಮ್‌ನ ನಮ್ಗೆ ನೋಡಕ್ ಸಿಗತೈತಿ. ಇಫ್ ಏನಾದ್ರು ಈ ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತಾ ನಮ್ಗೆ ಚೇಂಜ್ ಇನ್ ಕ್ಯಾರೆಕ್ಟರ್ ಆಗ್ತೈತಿ. ಸೊ ಬಯರ್ಸ್ ಒಳಗೆ ಕಾನ್ಫಿಡೆನ್ಸ್ ಬರ್ತೈತಿ. ಅಗೇನ್ ಐ-ಆರ್-ಎಫ್-ಸಿ ಒಳಗೆ ನಮ್ಗೆ ಬುಲಿಶ್ ಮೊಮೆಂಟಮ್ ನೋಡಕ್ ಸಿಗತೈತಿ. ಐ-ಆರ್-ಎಫ್-ಸಿ ಅರೌಂಡ್ 229 145 ಈಸಿಲಿ ನಾವು ಈಗ ನಮ್ ಟೇಕ್ ಪ್ರಾಫಿಟ್ ಬಂದ್ಬಿಟ್ಟು ಅರೌಂಡ್ 190 ಆರ್ 200 ಮಟ್ಟ ನಾವು ಇಲ್ಲಿ ಮಟ್ಟ ನಾವು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಲಾಜಿಕ್ ಮೇಲೆ ನಾವು ದನ್ ಒಳಗ ಅರೌಂಡ್ ಪೊಸಿಷನ್ ಆಲ್ರೆಡಿ ಇವತ್ತು ಬೈ ಮಾಡಿದ್ದು 2 ಸ್ಟಾಕ್ ಏಷ್ಯನ್ ಪೇಂಟ್ಸ್ ಅಂಡ್ ಪೋರ್ಟ್‌ಫೋಲಿಯೋ ಒಳಗೆ ಈಗ 2 ಸ್ಟಾಕ್ ಅದಾವ. ಇದು ನಮ್ಮ ಡಿಮ್ಯಾಟ್ ಅಕೌಂಟ್ ಒಳಗೆ ಬಂದ್ಮೇಲೆ ನಾನು ಏಷ್ಯನ್ ಪೇಂಟ್ಸ್ ಅಗೇನ್ ಪ್ಲೇಸ್ ಮಾಡಿ ಅದ ಅಮೌಂಟ್‌ನಿಂದ ನಾನು ಟ್ರೇಡ್ ಮಾಡಕ ಯೂಸ್ ಮಾಡ್ತೀನಿ. ಆಲ್ರೆಡಿ ಎಚ್-ಡಿ-ಎಫ್-ಸಿ ಒಳಗ ನಾನು ₹14,000 ಇನ್ವೆಸ್ಟ್ ಮಾಡೀನಿ. ಇದನ್ನ ಪ್ಲೇಸ್ ಮಾಡಿಕೇಶಿಂದ ನಾನು ಟ್ರೇಡ್ ಮಾಡಕ್ ಯೂಸ್ ಮಾಡ್ತೀನಿ. ಇವತ್ತು ನಮ್ಗೆ ಬ್ಯಾಂಕ್ ನಿಫ್ಟಿ ಒಳಗೆ ಕಾಲ್ ಪೊಸಿಷನ್ ಆಡ್ ಮಾಡೀನಿ. ಅರೌಂಡ್ ₹380 ಪ್ರಾಫಿಟ್ ಆಗೈತಿ. ಇವತ್ತು ಎಕ್ಸ್ಪೈರಿ ಇದ್ರಿಂದ ಹೋಲ್ಡ್ ಮಾಡಕ್ ಆಗ್ಲಿಲ್ಲ ಅದ. ಸೊ ಅರ್ಲಿ ಕ್ಲೋಸ್ ಮಾಡಿದ್ನಿ. ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ತಗೊಂಡಿದ್ ಲಾಜಿಕ್ ಏನಂದ್ರೆ ಸಿಂಪಲ್. ಹ್ಮ್ ಇದ್ರೊಳಗೆ ನೋಡೋದು ಐ-ಎಫ್-ಸಿ ನಿಫ್ಟಿ ಬ್ಯಾಂಕ್ ದನ್ ಒಳಗೆ ನೋಡೋದಾಯ್ತಂದ್ರೆ 5 ಮಿನಿಟ್ ಟೈಮ್ ಫ್ರೇಮ್ ಒಳಗೆ ಮಾರ್ಕೆಟ್ ಇವತ್ತು ಬುಲಿಶ್ ಮೊಮೆಂಟಮ್ ತೋರಿಸ್ತಿತ್ತು. ಮಾರ್ಕೆಟ್ ಪ್ರಿವಿಯಸ್ ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಅಬೋವ್ ಸಸ್ಟೇನ್ ಆಗಿತ್ತು. ಅಂಡ್ ಮೆನಿ ಟೈಮ್ಸ್ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡತ್ತಿತ್ತು. ಇನ್ನು ಬ್ರೇಕ್ಔಟ್ ಕೊಟ್ಟ ಮೇಲೆ ರಿಟೇಲ್ ಸಲುವಾಗಿ ಟ್ರೆಂಡ್ ಲೈನ್ ಮಟ್ಟ ಬಂತು. ಸೊ ಇಲ್ಲಿ ಆಮೇಲೆ ಒಂದ್ಸರಿ ಇಲ್ಲಿ ಮೈನಸ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತು. ಈ ರೆಸಿಸ್ಟೆನ್ಸ್ ಬ್ರೇಕ್ ಆದ್ಮೇಲೆ ನಾ ಇದ್ರೊಳಗೆ ಲಾಂಗ್ ಪೊಸಿಷನ್ ಆಡ್ ಮಾಡಿದ್ನಿ. ಅರೌಂಡ್ ₹400 ನಮ್ಗೆ ಬ್ಯಾಂಕ್ ನಿಫ್ಟಿ ಒಳಗೆ ಪ್ರಾಫಿಟ್ ಆಯ್ತು ಇವತ್ತು. ಅದ ಯೂಸ್ ಮಾಡಿದ ಅಮೌಂಟ್ ಯಾವ್ದಂದ್ರೆ ಪ್ಲೇಸ್ ಮಾಡಿದ ಅಮೌಂಟ್ ಪೋರ್ಟ್‌ಫೋಲಿಯೋ ಎಚ್-ಡಿ-ಎಫ್-ಸಿ ಬ್ಯಾಂಕ್ ಬೈ ಮಾಡಿದ್ನಲ್ಲ ಅದ ಅಮೌಂಟನ್ನ ಪ್ಲೇಸ್ ಮಾಡಿಕೇಶಿಂದ ನಾವು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದ್ದು. ಏಸಿಯನ್ ಪೇಂಟ್ಸಿಗೆ ಅರೌಂಡ್ ₹18 ಪ್ರಾಫಿಟ್ ಐತಿ. ಓಕೆ ವೇಟ್ ನಾ ಅರೌಂಡ್ ಒಂದು 6 ಮಂತ್ಸ್ ಮಟ್ಟ ಹೋಲ್ಡ್ ಮಾಡ್ತೀನಿ. ಇದ್ರೊಳಗೆ ಒಂದು ಈಸಿಲಿ ಒಂದು ₹3,000 to ₹4,000 ಪ್ರಾಫಿಟ್ ಬಂದರೆ ನಾನು ಎಕ್ಸಿಟ್ ಆಗ್ತೀನಿ.